ವಿಧಾನ ಪರಿಷತ್ನ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಸದ್ಯ ಗೊಂದಲದ ಗೂಡಾಗಿ ಬದಲಾಗಿದೆ. ಕಾರಣ ಮೈತ್ರಿ ಅಭ್ಯರ್ಥಿಯಾಗಿ ವಿವೇಕಾನಂದ ಅವರು ನಾಮಪತ್ರವನ್ನು ಸಲ್ಲಿಸಿದರೆ ಮತ್ತೊಂದು ಕಡೆಯಲ್ಲಿ ಜೆಡಿಎಸ್ ಪಾಳೆಯದಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಕೈಗೆ ಪೆಟ್ಟಾಗಿದ್ದರಿಂದ ಆಸ್ಪತ್ರೆಗೆ ಹೋದರು ಶ್ರೀಕಂಠೇಗೌಡರು. ಇವತ್ತು ಮಧ್ಯಾಹ್ನ ನಡೆದಂಥ ಬೆಳವಣಿಗೆಯ ನಂತರ ಈ ವೇಳೆಯೂ ಕೂಡ ಶ್ರೀಕಂಠೇಗೌಡ ಬೆಂಬಲಿಗರು ಹೈ ಡ್ರಾಮಾ ಮಾಡಿದ್ದಾರೆ. ವೀಲ್ ಚೇರ್ ಎಳೆದು ಬನ್ನಿ ಮೊದಲು ನೀವು ನಾಮಪತ್ರ ಸಲ್ಲಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಮಾಜಿ ಸಚಿವ CS ಪುಟ್ಟರಾಜು ಶ್ರೀಕಂಠೇಗೌಡರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ. ಶ್ರೀಕಂಠೇಗೌಡರು ನಾಮಪತ್ರ ಸಲ್ಲಿಸೋದಕ್ಕೆ ಬರಬೇಕು ಅಂತ ಅವರ ಅಭಿಮಾನಿಗಳು ಪಟ್ಟು ಹಿಡಿದಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ವಿವೇಕಾನಂದ ನಾಮಪತ್ರ ಸಲ್ಲಿಸಿದ್ದಾರೆ. KT ಶ್ರೀಕಂಠೇಗೌಡರು ನಾನೂ ಕೂಡ ಆಕಾಂಕ್ಷಿಯಾಗಿದ್ದೆ, ನಾನು ನಾಮಪತ್ರ ಸಲ್ಲಿಸ್ತೀನಿ ಅಂತ ನಿನ್ನೆ ಫೇಸ್ಬುಕ್ಕಲ್ಲಿ ಬರ್ಕೊಂಡ್ರು. ಇವತ್ತು ಕೂಡ ಅವರು ತಮ್ಮ ಬೆಂಬಲಿಗರ ಜೊತೆಗೆ ಶಕ್ತಿ ಪ್ರದರ್ಶನ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಈ ವೇಳೆ ಅಲ್ಲಿಗೆ JDSನ ನಾಯಕರು ಆಗಮಿಸಿದ್ರು. ಆಗ ಹೈ ಡ್ರಾಮಾ ಸೃಷ್ಟಿಯಾಯಿತು. ಸಾರಾ ಮಹೇಶ್, CS ಪುಟ್ಟರಾಜು ಇವರೆಲ್ಲ ಆಗಮಿಸಿದ ಸಂದರ್ಭದಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಯಿತು. ಸಾರಾ ಮಹೇಶ್ ಮತ್ತು ಪುಟ್ಟರಾಜು ಅವರು ಬಂದಿರೋದು ಯಾಕೆ ಅಂತಂದರೆ KT ಶ್ರೀಕಂಠೇಗೌಡರನ್ನ ಮನವೊಲಿಸೋದಕ್ಕೆ. ಆದರೆ ಅದಾಗಲಿಲ್ಲ. ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಎಲ್ಲ ಆಯಿತು. ಕೊನೆಗೆ ಶ್ರೀಕಂಠೇಗೌಡರ ಕೈಗೆ ಗಾಯ ಆಯಿತು. ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು, ಅಪೋಲೋ ಆಸ್ಪತ್ರೆಗೆ. ಅಲ್ಲೂ ಕೂಡ ಶ್ರೀಕಂಠೇಗೌಡರ ಅಭಿಮಾನಿಗಳು ಬಂದು ನೀವು ನಾಮಪತ್ರ ಸಲ್ಲಿಸಿ, ಟೈಮ್ ಆಗ್ತಾ ಬಂತು ಅಂತ ಪಟ್ಟು ಹಿಡಿದ್ರು. ನಾವು ಅವರೆಲ್ಲ ಹೊಡೆಯಕ್ಕೆ ಬಂದವ್ರೆ ಗೊತ್ತಾಯ್ತಾ? ಎರಡು ದೃಶ್ಯ ನೋಡ್ತಾ ಇದ್ದೀರಿ. ಒಂದು ಶ್ರೀಕಂಠೇಗೌಡರ ಕೈ ಎಳೆದಾಡಿರೋದು ಮತ್ತು ಅವರ ಕೈಗೆ ಗಾಯ ಆಗಿರೋದು. ಮತ್ತೊಂದು ಕಡೆ ಆಸ್ಪತ್ರೆಗೂ ಕೂಡ ಅವರ ಬೆಂಬಲಿಗರು ಆಗಮಿಸಿದ್ದಾರೆ. ನೀವು ನಾಮಪತ್ರ ಹಾಕಬೇಕು, ನಾಮಿನೇಷನ್ ಹಾಕಬೇಕು ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಅಂತ ಒತ್ತಾಯಿಸ್ತಾ ಇದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಟೈಮ್ ಆಗೋಯ್ತು, ಇನ್ನು ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. 3 ಗಂಟೆಯವರೆಗೂ ಕೂಡ ಅವಕಾಶ ಇತ್ತು ನಾಮಪತ್ರ ಸಲ್ಲಿಸೋದಕ್ಕೆ. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ. ನಂದೀಶ್, ದೃಶ್ಯ ನೋಡ್ತಾ ಇದ್ದೀವಿ. ಸದ್ಯ ಏನಾಗ್ತಾ ಇದೆ? ಶ್ರೀಕಂಠೇಗೌಡರು ನಾಮಿನೇಷನ್ ಏನಾದರೂ ಹಾಕಿದ್ರಾ? ಏನ್ ಕತೆ? ರಕ್ಷತ್, ಈಗಾಗಲೇ ಏನು JDSನ ಅಂದರೆ NDA ಏನು ಅಧಿಕೃತ ಅಭ್ಯರ್ಥಿಯಾಗಿದ್ದಂತಹ ವಿವೇಕಾನಂದ ಅವರು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆದರೆ ಬಂಡಾಯವಾಗಿ KT ಶ್ರೀಕಂಠೇಗೌಡರು ಕೂಡ ಸ್ಪರ್ಧೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನವನ್ನು ಪಟ್ಟರು. ಆ ನಿಟ್ಟಿನಲ್ಲಿ ನಿನ್ನೆಯೂ ಕೂಡ ಒಂದಷ್ಟು ಸಭೆಯನ್ನು ಮಾಡಿದರು. ಇವತ್ತು ಕೂಡ ಮೈಸೂರಿನಲ್ಲಿ ಸಭೆಯನ್ನು ಆಯೋಜನೆ ಮಾಡಿದರು. ಆಲಮ್ಮನ ಏನು ಚೌಟ್ರಿ ಇದೆ, ಆ ಒಂದು ಚೌಟ್ರಿಯಲ್ಲೂ ಕೂಡ ಆ ಒಂದು ಸಭೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸಾರಾ ಮಹೇಶ್ ಅವರು ಆಗಿರ್ಬೋದು, GT ದೇವೇಗೌಡರು ಆಗಿರ್ಬೋದು, ಹಾಗೆ CS ಪುಟ್ಟರಾಜು ಸೇರಿದಂತೆ ಹಲವು JDS ನಾಯಕರು ಅವರನ್ನ ಒಂದು ರೀತಿ ಸಂಧಾನ ಮಾಡುವಂಥ ಕೆಲಸಕ್ಕೆ, ಅಂದರೆ ಈ ಒಂದು ಸ್ಪರ್ಧೆಯಿಂದ ಹಿಂದೆ ಸರಿಯುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟರು. ಆ ಸಂದರ್ಭದಲ್ಲಿ ಬೆಂಬಲಿಗರು ಮತ್ತು ಸಾರಾ ಮಹೇಶ್ ಅವರ ನಡುವೆ ನೂಕಾಟ ತಳ್ಳಾಟವೂ ಕೂಡ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ KT ಶ್ರೀಕಂಠೇಗೌಡ ಕೈಗೆ ಇದೀಗ ಏಟಾಗಿದೆ. ಆ ನಿಟ್ಟಿನಲ್ಲಿ ಅಲ್ಲಿಂದ ನೇರವಾಗಿ ಮಾಜಿ ಸಚಿವರಾದಂಥ CS ಪುಟ್ಟರಾಜು ಅವರು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಅವರನ್ನ ಕರೆತಂದು ಇದೀಗ ಚಿಕಿತ್ಸೆಗೆ ಕೂಡ ದಾಖಲು ಮಾಡಿರುವಂಥದ್ದು. ಈಗಾಗಲೇ ಎಕ್ಸ್ರೇ ಸೇರಿದಂತೆ ಸ್ಕ್ಯಾನಿಂಗ್ ಸೇರಿದಂತೆ ಹಲವಾರು ತಪಾಸಣಾ ಕಾರ್ಯವೂ ಕೂಡ ನಡೀತಾ ಇದೆ. ಒಂದಷ್ಟು ಪ್ರಮಾಣದಲ್ಲಿ ಕೈಗೆ ಗಂಭೀರವಾಗಿ ಏಟಾಗಿದೆ ಎಂಬ ಮಾಹಿತಿಯನ್ನು ಅವರ ಬೆಂಬಲಿಗರು ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲೂ ಕೂಡ ಆಸ್ಪತ್ರೆಯಲ್ಲೂ ಕೂಡ ಮತ್ತೊಂದು ಡ್ರಾಮೆ ನಡೆದು ಹೋಯ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಚಿಕಿತ್ಸೆಗೆ ಏನು ಈಗಾಗಲೇ ದಾಖಲಾಗಿರುವಂಥ KT ಶ್ರೀಕಂಠೇಗೌಡರಿಗೆ ಅವರ ಬೆಂಬಲಿಗರು ಅಂದರೆ ನೀವು ಮೊದಲು ಬಳಿಕ ಏನಾದರೂ ಮೊದಲು ನಾಮಪತ್ರವನ್ನು ಸಲ್ಲಿಸಿ ಬರೋಣ, ಸಮಯ ಮುಗ್ದೋಗುತ್ತೆ ಎಂಬ ನಿಟ್ಟಿನಲ್ಲಿ ಅವರು ಒತ್ತಡವನ್ನು ಹಾಕ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ವೀಲ್ ಚೇರ್ ಮೇಲೆ ಏನು ಕರ್ಕೊಂಡು ಸಿಬ್ಬಂದಿಗಳು ತಪಾಸಣೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಅಡ್ಡಪಡಿಸುವಂಥ ಕೆಲಸವನ್ನ KT ಶ್ರೀಕಂಠೇಗೌಡರ ಬೆಂಬಲಿಗರು ಕೂಡ ಮಾಡಿದ್ರು. ಆ ಸಂದರ್ಭ ಮಧ್ಯ ಪ್ರವೇಶವನ್ನು ಮಾಡಿದಂಥ CS ಪುಟ್ಟರಾಜು ಅವರು ಬೆಂಬಲಿಗರನ್ನ
ರೋಗಿಯನ್ನ ಸಮಾಧಾನ ಪಡಿಸಿ ಆಸ್ಪತ್ರೆಯಿಂದ ಇದೀಗ ಸದ್ಯ ಹೊರ ಕಳಿಸಿದ್ದಾರೆ. ಇನ್ನು KT ಶ್ರೀಕಂಠೇಗೌಡರು ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂತದ್ದು. ಸದ್ಯ ಈಗಾಗಲೇ ಸಮಯ ಮುಗ್ದೋಗಿರುವ ಹಿನ್ನೆಲೆಯಲ್ಲಿ 3 ಗಂಟೆವರೆಗೆ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಅವಕಾಶವಿತ್ತು. ಆದರೆ ಈಗಾಗಲೇ 3 ಗಂಟೆ ಆಗಿದೆ. ಆ ನಿಟ್ಟಿನಲ್ಲಿ ನಾಮಪತ್ರವನ್ನು ಸಲ್ಲಿಸೋದು ಇಲ್ಲ, ಬಹುತೇಕ ಡೌಟ್ ಕಂಪ್ಲೀಟ್ ಆಗಿ ಆಗೋದಿಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗಿ ತಿಳಿತಾ ಇರುವಂತದ್ದು. ಇದರಿಂದ KT ಶ್ರೀಕಂಠೇಗೌಡರ ಬೆಂಬಲಿಗರೆಲ್ಲರೂ ಕೂಡ ಬಹಳಷ್ಟು ಅಸಮಾಧಾನದಿಂದಲೇ ಆಸ್ಪತ್ರೆಯಿಂದ ಅವರು ಕೂಡ ತೆರಳಿರುವಂತದ್ದು. ಅಂದ್ರೆ ನಮ್ಮ ಮಾತಿಗೆ ನೀವು ಮನ್ನಣೆಯನ್ನ ಕೊಡ್ಲಿಲ್ಲ, JDS ನ ನಾಯಕರು ಬೇಕಂತಲೇ ಅವರು ಆಸ್ಪತ್ರೆಗೆ ದಾಖಲನ್ನ ಮಾಡಿದ್ರು ಎಂಬ ನಿಟ್ಟಿನಲ್ಲಿ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಈಗಾಗಲೇ ಆಸ್ಪತ್ರೆಯಲ್ಲಿ KT ಶ್ರೀಕಂಠೇಗೌಡರಿಗೆ ಒಂದು ತಪಾಸಣೆ ಮತ್ತೆ ಚಿಕಿತ್ಸೆಯೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಇಲ್ಲೇ ಸ್ಥಳದಲ್ಲೇ ಮಾಜಿ ಸಚಿವರಾದಂಥ ಪುಟ್ಟರಾಜು ಅವರು ಕೂಡ ಇರುವಂತದ್ದು. ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಅವರು ಕೂಡ ನೋಡ್ಕೊಳ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ನಂದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.